ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ಗೋರುವಿನ ಮುಡಿ ಶಾಸ್ತ್ರಕ್ಕೆ. ನಾವು ಮುಡಿನ ಯಾಕೆ ಲೇಟಾಗಿ ಕೊಟ್ಟಿದ್ದು ಅಂತ ಅಂದರೆ, ಮೊದಲನೇ ವರ್ಷದಲ್ಲಿ ಅವನ ಕೂದಲು ತುಂಬ ಚೆನ್ನಾಗಿತ್ತು. ಕೊಡೋಂಗಿದ್ರೆ ವರ್ಷದ ಒಳಗಡೆ ಕೊಡಬೇಕಿತ್ತು, ಇಲ್ಲ 2 ವರ್ಷದ ಮೇಲೆ ಕೊಡಬೇಕಿತ್ತು. ಹಾಗಾಗಿ ನಾವು ಇವತ್ತು ರಾತ್ರಿನೇ ಹೊರಟಿದ್ದೀವಿ. ನಾಳೆ ಬೆಳಿಗ್ಗೆ ನಾವು ಮುಡಿ ಕೊಡೋ ಶಾಸ್ತ್ರ ಇರೋದ್ರಿಂದ ಇವಾಗ ಬಂದಿದ್ದು ಲೇಟಾಯಿತು, ಮಲ್ಕೊಂಬಿಟ್ವಿ. ಇವಾಗ ಬೆಳಗ್ಗೆನೇ ಬೇಗ ಎದ್ದು ನಾವು ರೆಡಿಯಾಗಿ ಅದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಮತ್ತು ಪಾತ್ರೆ ಎಲ್ಲದನ್ನು ಕೂಡ ತೊಗೊಂಡೋಗ್ತಾ ಇದ್ದೀವಿ. ಕೆಂಚರಾಯನ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗುತ್ತೆ. ನಾವು ಮೊದಲು ಶಕುನರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಿ, ಬೆಟ್ಟ ಮೇಲಿದೆ, ಅಲ್ಲಿ ಕೆಳಗಡೆ ದೇವಸ್ಥಾನ ಇರುವಂಥದ್ದು, ಅಲ್ಲಿಗೆ ಹೋಗಿ ನಾವು ಪೂಜೆ ಮಾಡಿಕೊಂಡು ನಂತರ ಕೆಂಚರಾಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೋಳಿನ ನಾವು ಬಲಿ ಕೊಟ್ಟು ನಂತರ ಮುಡಿಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾಗತ್ತೆ. ಫಸ್ಟ್ ನಾವು ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಾವು ಹಣ್ಣು ಕಾಯಿ ಮಾಡ್ಕೊಬೇಕಾಗುತ್ತೆ. ಮೊದಲು ಮುಡಿ ಕೊಡಬೇಕಾಗುತ್ತೆ. ಅದಕ್ಕೆ ಮುಡಿಗೆ ಮೊದಲು ಪ್ಲೇಟಲ್ಲಿ ಅಕ್ಕಿ, ಒಂದು ಬ್ಲೌಸ್ ಪೀಸು ಮತ್ತು ಗಂಧದ ಕಡ್ಡಿ, ಒಂದು ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಕರ್ಪೂರ ಎಲ್ಲದನ್ನು ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ದಕ್ಷಿಣೆ ಕೊಡಬೇಕಾಗತ್ತೆ. ನನ್ನ ಮಗನ ಕೂದಲು ತುಂಬ ಉದ್ದ ಇದ್ದಿದ್ದ ಕಾರಣ ಅವನು ತುಂಬ ರಚ್ಚೆ ಮಾಡ್ತಾಯಿದ್ದ. ಬನ್ನಿ ಹೋಗೋಣ ಶಕುನ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಇದನ್ನು ಅಯ್ಯನ ಕೆರೆ ಅಂತ ಅಂತಾರೆ. ಇದು ಹೋಗಬೇಕಾದ್ರೇ ಸಿಗುತ್ತೆ. ಇದು ಕೂಡ ಇತಿಹಾಸ ಪ್ರಸಿದ್ಧ. ಶಕುನ ರಂಗನಾಥ ಸ್ವಾಮಿ ಬೆಟ್ಟ ತುಂಬ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನ ಕೊಡಗಿನ ಸೈಡವರು ಮತ್ತು ಬೇಲೂರು, ಹಾಸನ, ಚಿಕ್ಕಮಗಳೂರು ಸೈಡವ್ರಿಗೆ ಇದು ಮನೆ ದೇವರಾಗಿರುತ್ತೆ. ಹೆಣ್ಣು ದೇವರು ದೇವಿರಮ್ಮ ಆಗಿರುತ್ತೆ ತುಂಬ ಜನಕ್ಕೆ. ನಮಗೂ ಕೂಡ ನಾವು ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಮುಡಿ ಕೊಡೋ ಶಾಸ್ತ್ರಕ್ಕಾಗಿರ್ಬೋದು, ಯಾವುದಾದ್ರು ಜಾತ್ರೆ ಇದ್ದಾಗ ಹೋಗ್ತಾ ಇರ್ತೀವಿ. ಇದೊಂದು ತುಂಬ ವಿಶೇಷವಾದ ದೇವಸ್ಥಾನ. ಸುತ್ತ ಹಸಿರಿನ ಸೀರೆಯುಟ್ಟ ಪ್ರಕೃತಿಯ ಮಡಿಲಲ್ಲಿ ಇರುವಂಥ ದೇವಸ್ಥಾನ. ನೀವು ಒಮ್ಮೆ ಭೇಟಿ ನೀಡಿ. ಬನ್ನಿ ಹೋಗೋಣ. ಈ ಶಕುನ ರಂಗನಾಥ ಸ್ವಾಮಿ ಮತ್ತು ಸಕ್ರಾಪಟ್ಟಣದ ಕೆಂಚರಾಯ ಸ್ವಾಮಿ ಇವರಿಬ್ರಿಗೂ ಅವಿನಾಭಾವ ಸಂಬಂಧವಿದೆ. ಈ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ಭಾನುವಾರ ತುಂಬ ಜನ ಬರ್ತಾ ಇರ್ತಾರೆ. ಮತ್ತು ಅನ್ನಪ್ರಸಾದನೂ ಕೂಡ ನಿಮಗೆ ಸಿಗುತ್ತೆ. ಅನ್ನಪ್ರಸಾದ ಇಲ್ಲ ಅಂತಂದರೆ ಹಣ್ಣುಕಾಯಿ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತದೆ. ಯಾಕಂದರೆ ಎಲ್ಲರೂ ಕೂಡ ಅಲ್ಲಿ ಹಣ್ಣುಕಾಯಿ ಮಾಡಿಸಿನೇ ನಾವು ಕೆಂಚರಾಯ ಸ್ವಾಮಿಗೆ ಹೋಗೋದು. ಅಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ. ನೀವು ಶಕುನ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಹಾಸನಿಂದ ನೀವು ಬೆಳಗ್ಗೆ ಒಂದು 7 ಗಂಟೆಗೆಲ್ಲ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಆವಾಗ 9 ಗಂಟೆ 9:30 ರೀಚ್ ಆಗ್ತೀರಾ. ಅಷ್ಟೊತ್ತಿಗೆ ನೀವು ಹಣ್ಣು ಕಾಯಿ ಮತ್ತು ಮುಡಿಗೆ ಕೊಡೋದಕ್ಕೆ ಅದು ಅಕ್ಕಿ ಮತ್ತು ಬ್ಲೌಸ್ ಪೀಸು ಅದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ನಂತರ ನೀವು ಮುಡಿ ಕೊಡೋ ಶಾಸ್ತ್ರಕ್ಕೆ ಹೋಗ್ಬಿಟ್ಟು ತದನಂತರ ನೀವು ಹಣ್ಣು ಕಾಯಿ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬೋದು. 11 ಗಂಟೆ ಅಷ್ಟೊತ್ತಿಗೆಲ್ಲ ನಿಮ್ಮ ಪೂಜೆ ಮುಗಿಯುತ್ತೆ. ನಂತರ ನೀವು ಕೆಂಚರಾಯ ದೇವಸ್ಥಾನಕ್ಕೆ ಹೋಗಿ ಕೋಳಿ ಒಪ್ಪಿಸೋರು ಒಪ್ಪಿಸ್ಬೋದು. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಎಮ್ಮೆಗಳನ್ನ, ಹಸುಗಳನ್ನ ನೀವು ನೋಡ್ಬೋದು. ಅಲ್ಲಿ ಆ ಕಡೆ ಸಾಕುವಂಥದ್ದು ಚಿಕ್ಕಮಗಳೂರು ಸೈಡಲ್ಲಿ. ಶಕುನ ರಂಗನಾಥ ಸ್ವಾಮಿ ಬೆಟ್ಟ ಮೇಲ್ಗಡೆ ಇದೆ. ಮತ್ತು ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆಯಲ್ಲ ಅದು ಮೇಯ್ನ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ಮಾತ್ರ ಸಿಗುವಂಥದ್ದು. ತುಂಬಾ ಹತ್ತಿರ ಇದೆ. ಅಂತೂ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇವತ್ತು ಸ್ವಲ್ಪ ಮಳೆ ಬರ್ತಾ ಇತ್ತು. ಮಾರ್ನಿಂಗ್ 8 ಗಂಟೆಗೆಲ್ಲ ನಿಮಗೆ ದೇವಸ್ಥಾನ ಓಪನ್ ಆಯಿತು ಅಂತ ಅಂದರೆ 8:15 ಅಭಿಷೇಕ ಎಲ್ಲದೂ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 11 ಗಂಟೆ ಅಷ್ಟೊತ್ತಿಗೆಲ್ಲ ಅಭಿಷೇಕನೆಲ್ಲ ಮುಗಿಸಿ 11ರಿಂದ ಮೇಲೆ ನಿಮಗೆ ಬಂದಿರೋವಂಥ ಭಕ್ತಾದಿಗಳಿಗೆ ಪೂಜೆಗಳು ಮತ್ತು ಏನು ಹಣ್ಣುಕಾಯಿ ಇರುತ್ತಲ್ಲ ಅದನ್ನು ಸಮರ್ಪಣೆ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. 11:30 ಅಷ್ಟೊತ್ತಿಗೆಲ್ಲ ಶುರು ಮಾಡಿ 12ಗೆಲ್ಲ ಮುಗಿಸ್ಬಿಡ್ತಾರೆ. ಅಷ್ಟೊತ್ತಿಗೆ ಹಣ್ಣು ಕಾಯಿ ಎಲ್ಲದೂ ಏನಿರುತ್ತೆ ಅದನ್ನೆಲ್ಲ ನಮಗೆ ಹೊರ್ಗಡೆ ಇಟ್ಟಿರ್ತಾರೆ. ಕೆಲವೊಬ್ಬರಿಗೆ ಸಣ್ಣ ಬೌಲಲ್ಲಿ ಕೊಟ್ಟಿದ್ದರೆ ಅವರಿಗೆ ಕೈಯಲ್ಲಿ ಕೊಡ್ತಾರೆ. ಅದನ್ನು ನಾವು ಇಸ್ಕೊಂಡು ಹೋಗಬೇಕು. ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಹಳೆಯ ಪ್ರಾಚೀನ ದೇವಸ್ಥಾನ ಆಗಿರೋದ್ರಿಂದ ನಿಮಗೆ ಈ ಥರ ಮಂಟಪಗಳು ಅದೆಲ್ಲ ನಿಮಗೆ ಕಾಣಸಿಗುತ್ತದೆ. ಈ ಥರ ಮಂಟಪ ಏನಿದೆಯಲ್ಲ ಇಲ್ಲೇ ನಾವು ಮುಡಿ ಕೊಡೋ ಅಂಥದ್ದು. ಮೊದಲೆಲ್ಲ ಇಲ್ಲಿ ಕೊಡ್ತಿದ್ವಿ, ಇಲ್ಲ ಸ್ನಾನ ಮಾಡಿಸ್ಬೋದು ಇಲ್ಲಿ. ಅಲ್ಲಿ ನಾವು ಮರ ಕಾಣ್ತಿದೆಯಲ್ಲ ಅದ್ರ ಕೆಳಗಡೆ ನಾವು ನೀರು ಕಾಯಿಸ್ಕೊಂಡು ತೇರಿಟ್ಟಿದ್ದಾರಲ್ಲ ಅಲ್ಲಿ ನಾವು ಮುಡಿ ಶಾಸ್ತ್ರನೆಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ 3 ಕಲ್ಲು ಥರ ಇಟ್ಬಿಟ್ಟು ಅಲ್ಲಿ ದೇವ್ರನ್ನ
ಸ್ಥಾಪನೆ ಥರ ಮಾಡಿ ಅಲ್ಲಿ ನಾವು ಅಕ್ಕಿ ಮತ್ತು ಇದನ್ನೆಲ್ಲ ಹಾಕಿ ಪೂಜೆ ಮಾಡಿಕೊಂಡು ನಂತರ ಅವರಿಗೆ ದಕ್ಷಿಣೆ ಕೊಟ್ಟು ನಾವು ಮುಡಿ ಶಾಸ್ತ್ರನ ಮುಗಿಸ್ಕೊಂಡು ಬಂದ್ವಿ. ಹಳೆಯ ಪ್ರಾಚೀನ ದೇವಸ್ಥಾನನ ಆಗಿರೋದ್ರಿಂದ ಇಲ್ಲಿಗೆ ಬಂದರೆ ಏನೋ ಒಂಥರ ವೈಬ್ ಸಿಗುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಜಾತ್ರಾ ಮಹೋತ್ಸವ ಕೂಡ ನಡೀತಿರುತ್ತೆ. ಶಕುನರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆಯಲ್ಲ ಅಲ್ಲಿ ಬೆಳಗ್ಗೆ 8 ಗಂಟೆಗೆ ಓಪನ್ ಆಗಿ ತುಂಬ ಸಲ ಜಾಸ್ತಿ ಭಕ್ತಾದಿಗಳು ಇದ್ದಾಗ 2:30 ತನಕ ಓಪನ್ ಇರುತ್ತದೆ. ಮತ್ತು ಸಂಜೆ 5:30 ಓಪನ್ ಆಗಿ ರಾತ್ರಿ 8 ಗಂಟೆ ತನಕ ಪೂಜೆಯನ್ನು ಮಾಡ್ತಾಯಿರ್ತಾರೆ. ಈ ದೇವಸ್ಥಾನ ಹಳೆಯ ಪ್ರಾಚೀನ ದೇವಸ್ಥಾನ ಆಗಿರೋದ್ರಿಂದ ಈ ಕೂಡ್ ಸೈಡರ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇಲೂರು ಮತ್ತು ಹಾಸನ ಸೈಡವರು ಇಲ್ಲಿಗೆ ಬಂದು ತಮ್ಮ ಮನೆ ದೇವರಿಗೆ ಹಣ್ಣು ತುಪ್ಪನ ಸಮರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸು ಅಂತ ಕೇಳಿಕೊಂಡು ಮತ್ತೆ ಹಣ್ಣು ತುಪ್ಪನ ಅಥವಾ ಹರಕೆಗಳನ್ನ ತೀರಿಸ್ಬಿಟ್ಟು ಹೋಗ್ತಾರೆ. ನೀವು ಏನೇ ಪೂಜೆ ಮಾಡಿಸ್ಬೇಕು ಅಂತ ಅಂದರೆ ಮುಂದೆ ಒಂದು ಕೌಂಟರ್ ಥರ ಇರುತ್ತೆ. ಅಲ್ಲಿ ಹೋಗಿ ನೀವು ರಶೀದಿನ ತಗೊಂಡ್ರೆ ನೀವು ಎಲ್ಲ ಥರದ ಪೂಜೆಗಳನ್ನ ನೀವು ಮಾಡಿಸ್ಬಹುದು. ಈ ದೇವಸ್ಥಾನ ವಿಷ್ಣು ದೇವಸ್ಥಾನ ಆಗಿರೋದ್ರಿಂದ ನೀವು ಇಲ್ಲಿ ಪ್ಯೂರ್ ವೆಜ್ಜನ್ನೇ ತಿನ್ಕೊಂಡು ಹೋಗಬೇಕಾಗತ್ತೆ. ಈಗ ನನ್ನ ಮಗನ ಮುಡಿ ಕೊಡುವ ಕಾರ್ಯಕ್ರಮ ಶುರುವಾಗಿದೆ. ಇಲ್ಲಿ ನಾವು ಮುಡಿ ಕೊಡೋದಕ್ಕಿಂತ ಮುಂಚೆ ನಾವು ಹಾಗೆ ಒಂದೆರಡು ಫೋಟೋ ಮತ್ತು ವಿಡಿಯೋ ತಕ್ಕೊಂಡ್ವಿ. ನೋಡಿ, ಈ ಥರ ಅಕ್ಕಿ ಅದನ್ನೆಲ್ಲ ಇಟ್ಟು ನಂತರ ಸ್ವಲ್ಪನೇ ಆ ಜುಟ್ಟೇನಿತ್ತು ಅದನ್ನು ಕಟ್ ಮಾಡಿಕೊಂಡ್ರು. ತುಂಬಾ ಉದ್ದ ಬೆಳೆದ್ಬಿಟ್ಟಿತ್ತು ನನ್ನ ಮಗನ ಕೂದಲು. ಬನ್ನಿ ಮುಡಿ ಕೊಡೋದನ್ನು ನೋಡೋಣ. ನಮ್ಮ ಮನೆಯವ್ರಿಗಂತೂ ಅವ್ನ ಕೂದಲನ್ನ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂತ ಅಂದರೆ ಅವ್ನ ಕೂದಲು ಕರ್ಲಿಯಾಗಿ ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರ ಅವನಿಗಂತೂ ಒಂದು 4 ಜನ ಇಟ್ಕೊಂಡಿದ್ರು. ಅಷ್ಟು ಉದ್ದ ಇತ್ತು ಕೂದಲು. ಅವನಿಗೆ ಕೊನೆಗೆ ಸಮ್ಮರ್ ಬಂದ್ಬಿಡುತ್ತಲ್ಲ, ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಬೇಗ ಕೊಟ್ಬಿಡೋಣ ಅಂತ ನಾವು ಕೊಡ್ತಾ ಇರೋವಂಥದ್ದು. ಮೊದಲು ನೀರನ್ನು ಹಾಕಿ, ಸೋಪಿನ ನೀರನ್ನ, ಅದಾದಮೇಲೆ ನಾವು ಬ್ಲೇಡಲ್ಲೇ ಕೆರೆಸಿದ್ರೆ ಚೆನ್ನಾಗಿ ಮುಡಿ ಕೊಡ್ಬೋದು ಮತ್ತು ನೀಟಾಗೂ ಕೂಡ ಕೂದಲು ನೆಕ್ಸ್ಟ್ ಬೆಳೆಯುತ್ತೆ ಅಂದ್ಬಿಟ್ಟು ನಾವು ಬ್ಲೇಡಲ್ಲೇ ಎರೆಸ್ತಾ ಇದ್ದೀವಿ. ಕೆಲವೊಬ್ಬರು ಟ್ರಿಮ್ಮರಲ್ಲೂ ಕೂಡ ಮಾಡಿಸ್ತಾರೆ. ನಾವು ಬ್ಲೇಡಲ್ಲೇ ದೊಡ್ಡ ಮಗುವು ಕೂಡ ಹಾಗೆ ಮಾಡಿದ್ದು, ಸಣ್ಣ ಮಗುವು ಕೂಡ ಹಾಗೆ ಮಾಡಿದ್ದು. ಕೊನೆಗೂ ನನ್ನ ಮಗನ ಒಂದು 3-4 ಜನ ಇಟ್ಕೊಂಡು ಹೆಂಗೋ ಕಷ್ಟಪಟ್ಟು ಬೇಗ ಅವನ ಮುಡಿ ಶಾಸ್ತ್ರನ ಮುಗಿಸಿದ್ವಿ. ಮುಡಿ ಎಲ್ಲ ಕೊಟ್ಟಾದಮೇಲೆ ಮಗುಗೆ ನಾವು ಬಿಸಿನೀರು ಕಾಯಿಸಿರ್ತೀವಲ್ಲ ಅದರಲ್ಲಿ ಸ್ನಾನ ಮಾಡಿಸಿ ನಂತರ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ದೇವರಿಗೆ ಹಣ್ಣು ತುಪ್ಪನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ವಿಷ್ಣು ದೇವಸ್ಥಾನ ಆಗಿರೋದ್ರಿಂದ 3 ನಾಮನ ಅಲ್ಲಿ ದೇವಸ್ಥಾನದಲ್ಲೇ ಇಡ್ತಾರೆ. ಹಣ್ಣು ತುಪ್ಪಕ್ಕೆ ಪಚ್ಚಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ. ಪಚ್ಚಬಾಳೆಹಣ್ಣು, ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪ ಇದನ್ನೆಲ್ಲ ಮುಂದ್ಗಡೆ ಅಂಗಡಿಲೇ ಸಿಗುತ್ತೆ. ಅಲ್ಲೇ ಕೂಡ ತಗೊಂಡು ನಂತರ ಒಂದು ದೊಡ್ಡ ತಟ್ಟೆ ತೊಗೊಂಡೋಗ್ಬೇಕಾಗಿರುತ್ತೆ. ಅದ್ರ ಮೇಲ್ಗಡೆ ಅವರು ತುಳಸಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಅಲ್ಲಿಂದ ನಾವು ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೋಳಿನೆಲ್ಲ ಕೊಟ್ಟು ನಾವು ಬಂದ್ವಿ. ಆ ವಿಡಿಯೋನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಂತರ ಕೆಂಚರಾಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಮನೆಗೆ ಬಂದಾದಮೇಲೆ ನನ್ನ ಮಗ ಸ್ವಲ್ಪ ರೆಡಿಯಾಗಿಬಿಟ್ಟು ಆಚೆ ಕಡೆ ಹೋಗಿದ್ದ. ಆವಾಗ ಅವನಿಗೆ ಕೂದಲು ಇಲ್ವಲ್ಲ, ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಅದರಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇದಾಗಿತ್ತು ನನ್ನ ಮಗನ ಮುಡಿ ಕೊಡುವ ಶಾಸ್ತ್ರದ ಮಿನಿ ವ್ಲಾಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಮೊದಲೇ ಹೇಳಿದ್ನಲ್ಲ, ಬರ್ಬೇಕಾದ್ರೆ ಕೂದಲಿತ್ತು, ಹೋಗ್ಬೇಕಾದ್ರೆ ಕೂದಲಿಲ್ಲ. ಇವಾಗ ಅದು ಫೈನಲ್ ಲುಕ್ ರಿವೀಲ್ ಆಗ್ತಾ ಇದೆ ನೋಡಿ. ಹೋಗ್ಬೇಕಾದ್ರೆ ಕೂದಲಿತ್ತಲ್ಲ, ಇವಾಗ ಬರಬೇಕಾದ್ರೆ ಕೂದಲಿಲ್ಲ. ಐ ಹೋಪ್ ಈ ವಿಡಿಯೋ ಹಿಂಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ಕೆಂಚರಾಯ ಸ್ವಾಮಿ ದೇವಸ್ಥಾನದ ಬಗ್ಗೆನೂ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.